ಹೀಗೆ ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣವಾದ A1 ಆರೋಪಿ ಸಂಸದ ಸುಧಾಕರ್ಗೆ ಧಿಕ್ಕಾರ ಅನ್ನುವಂತಹ ಬರಹಗಳನ್ನು ಹೊಂದಿದ್ದಂತಹ ಪೋಸ್ಟರ್ಗಳ ವಿಚಾರವಾಗಿ ಶನಿವಾರ ಮಧ್ಯರಾತ್ರಿ ಕಾಂಗ್ರೆಸ್ ಯುವ ಮುಖಂಡರನ್ನ ಬಿಜೆಪಿ ಮುಖಂಡರು ಪ್ರಶ್ನೆ ಮಾಡ್ತಾ ಇರುವಂತಹ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಕೆಲ ದಿನಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕೀಯದ ನಡುವೆ ಕೆಂಡ ಮುಚ್ಚಿದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ಕಚೇರಿ ಆವರಣದಲ್ಲಿ ಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಚಾಲಕ ಬಾಬು ಸಾವಿನ ಪ್ರಕರಣ ರಾಜಕೀಯವಾಗಿ ದಿನಕ್ಕೊಂದು ತಿರುವು ಪಡೀತಾ ಇದೆ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಹಣ ಪಡೆದು ವಂಚಿಸಿದ ಆರೋಪದ ಮೇಲೆ ಸಂಸದ ಸುಧಾಕರ್ A1 ಆರೋಪಿಯಾಗಿ ಮತ್ತು ನಾಗೇಶ್ ಹಾಗೂ ಮಂಜುನಾಥ್ ಎಂಬುವರ ಮೇಲೆ FIR ದಾಖಲಾಗಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಈತ ದಲಿತ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಸಂಸದ ಸುಧಾಕರ್ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರೆ ಆತ ಬಿಜೆಪಿಯವರು ಸಂಸದ ಸುಧಾಕರ್ ಅವರ ಹೆಸರನ್ನ A1 ಆರೋಪಿಯಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ರು. ಈ ಬೆಳವಣಿಗೆಗಳ ನಡುವೆ ಪೋಸ್ಟರ್ ವಿವಾದ ಮುನ್ನೆಲೆಗೆ ಬಂದಿದೆ. ಶನಿವಾರ ಮಧ್ಯರಾತ್ರಿ ಚಿಕ್ಕಬಳ್ಳಾಪುರಕ್ಕೆ KSRTC ಬಸ್ನಲ್ಲಿ ಬಂದಂತಹ ಸಂಸದ ಸುಧಾಕರ್ ವಿರುದ್ಧವಾದಂತಹ ಪೋಸ್ಟರ್ಗಳು ಕಾಂಗ್ರೆಸ್ ಯುವ ಮುಖಂಡರದ್ದು ಎನ್ನಲಾದ ಕಾರ್ನಲ್ಲಿ ಕಂಡು ಬಂದಿದೆ. ಆಗ ಬಿಜೆಪಿ ಮುಖಂಡರು ಕೆಂಡಾಮಂಡಲರಾಗಿದ್ದಾರೆ. ಅಲ್ಲದೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದ ನಂತರ ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದಾರೆ. ಕಟ್ ಮಾಡಿ ಫಸ್ಟ್ ಕಟ್ ಮಾಡಪ್ಪ. ಹಾಂ ಬೇಗ ಬರುತ್ತೆ. ನೀರಮ್ಮ ಏನು ಮಾಡಕ್ಕೆ ಹೋಗ್ಬೇಡಿ. ರಾಮ ಏನು ನಿನ್ನ ಹೆಸರು? ಏನು ನಿನ್ನ ಹೆಸರು? ಹಾಂ, ಇದೇನಾ ನೀನು ಮಾಡೋದು ಊರಲ್ಲಿ? ನಾನೇನು ಮಾಡ್ತಾ ಇದ್ದೀನಿ? ಇದೇನಾ ಏನು ಮಾಡಿರೋದು ನೀನು? ಏಯ್ ಏನು ಮಾಡಿದ್ ನೀನು? ಏನು ಪೋಸ್ಟರ್ ತಂದು ಊರಲ್ಲೆಲ್ಲ ಮೆತ್ತಾ ಇರೋದು ನೀನು? ಏನೋ ನೀನು? ಏಯ್ ಬಸ್ಸಲ್ಲಿ ನೀನು ನಿಲ್ಸಿರೋ ನೋಡಲಿಲ್ಲ? ಏಯ್ ಕಾರಲ್ಲಿ ನೀನು ನಿಂತ್ಕೊಂಡಿಲ್ಲ? ಏಯ್ ಸರ್ ಇವನು ಫ್ರಾಡ್ ನನ್ನ ಮಗ ಸರ್ ಇವನು. ಏಯ್ ಹೆಂಗ ನೀನು ಪೋಸ್ಟರ್ಗಳು ಊರಲ್ಲೆಲ್ಲ ಮತ್ತೆ ಹೆಂಗ? ಸರ್ ನೀವು ಅವ್ರು ಸಪೋರ್ಟ್ ಮಾಡಬೇಡಿ ಸರ್. ನೀನ್ ಯಾಕೋ ಏನು ನೀನು ಏನ್ ನೀನು ಏನು ನೀನ್ ಕಾರಲ್ಲಿ ಇಟ್ಕೊಂಡಿದ್ಯಲ್ಲ? ನಿನ್ ಕಾರಲ್ಲ ನಿನ್ ಕಾರಲ್ಲ ಇಟ್ಕೊಂಡಿರೋದು? ನೀನೇ ಇಟ್ಕೊಂಡಿರೋದು ಕಾರಲ್ಲೇ? ವಿಡಿಯೋ ತೋರಿಸ್ರಿ. ಆಯ್ತು 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 ಗಾಡಿ ಬೀಗ ಬೇಕು ಅಂತ ನಾನೇನು 420 ಅಲ್ಲ, ನಾನು ಅರೆಸ್ಟ್ ಮಾಡಿದ್ರೆ ಸರ್ ಮಾಡಿದ್ರೆ ಅಲ್ಲ ಸರ್ ದಿನದಿಂದ ಏನೇನು ಪ್ರೆಸ್ ಮೀಟ್ ಆಗ್ತಾ ಇದೆ, ಏನೇನು ಆಗ್ತಾ ಇದೆ ಗೊತ್ತಾಗ್ತಾ ಇದೆ. ಇನ್ನೇನು ಸರ್ ಮಾಡ್ತೀನಿ?
ಈಗ ಇಷ್ಟೆಲ್ಲ ನೀವು ಸಿಕ್ಕಿದಾಗ ನೀವು ಫೋನ್ ಬರ್ತಾನೆ ನೀವು ಸುಮ್ಮನೆ ಒಂದ್ ನಿಮಿಷ ರೆಡ್ ಕಂಪ್ಲೇಂಟ್ ಯಾರು ಕೊಡ್ತಾರೆ? ಯಾವ ಕಾನೂನಲ್ಲಿ ಕೊಡ್ಲೇಬೇಕಂತ ಯಾವ ಕಾನೂನು ತೋರಿಸಿ. ನಿಮ್ಮಲ್ಲಿ ಕಾನೂನು ಪಂಡಿತರು ಯಾರು ಕಾನೂನು ಅರ್ಥ ಆಗೋರಲ್ಲ. ಕರ್ಕೊಂಡು ಹೋಗಿಲ್ಲ ಏನಿಲ್ಲ ಸ್ಟೇಷನ್ಗೆ ಯಾವುದೋ ಒಂದು ಮಾಡ್ತೀರಾ? ಒಂದ್ ನಿಮಿಷ ಸರಿ ಒಂದ್ ನಿಮಿಷ ಹೇಳಿ ಸರ್. ರೋಪ್ ಹಾಕ್ಬೇಡಿ, ಕತೆ ಮಾಡಿಬೇಡಿ ಅಂತ ಅಷ್ಟೇ. ನೀವು ಮತ್ತೆ ಸಿಂಗ್ಲರ್ ಮಾತಾಡ್ಬೋದು. ಏನ್ ಮಾತಾಡ್ತಾರೆ? ನೀವೇ ಅವ್ರನ್ನ ಮಾತಾಡಿದ್ರೆ ಏನೋ ಒಂದ್ ನಿಮಿಷ ಸರ್. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ ಅಲ್ವಾ ಸರ್? ಈಗ ಏನಿದೆ ನೀವು ಕಾನೂನು ಕ್ರಮ ತಗೊಳ್ಳಿ. ಯಾರು ಇದು ಮಾಡಿದ್ರೆ ತೆಗೀರಿ ಸರ್. ಇನ್ನೊಂದು ಈ ಕಂಪ್ಲೇಂಟ್ ಮಾಡೋಣ ಸ್ಟೇಷನ್ ಹತ್ರ ಇಟ್ಕೊಳ್ಳಿ ಸರ್. ಕಂಪ್ಲೇಂಟ್ ಕೊಡ್ತಿರ್ತಾನೆ, ಕೊಡ್ತೀವಿ ಸರ್. ಇಂತಿಂತ ಹೆಸರಾಗಿ ಕೊಡ್ತಿರ್ತಾನೆ. ಹ್ಞೂ ಸರ್. ಆಯ್ತಾನೆ, ನಾನ್ ಮಾಡಲ್ಲ ಅಂತ ಏನಾದ್ರು ಹೇಳಿದಿನ? ಇಲ್ಲ, ಅದಕ್ಕೆ ಸರ್. ಮತ್ತೇನ್ ಏನಾಗಿದೆ? ನಿಮ್ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಾಗ ಫಸ್ಟ್ ನೀವು ಮಾಡ್ಬೇಕಾಗಿ ಮಾಡ್ಕೊಬೇಕಾಗಿದೆ. ಆಮೇಲೆ ಕಂಪ್ಲೇಂಟ್ ಒಂದ್ ನಿಮಿಷ ನೀವು ಕಂಪ್ಲೇಂಟ್ ಕೊಡಿ ಎಲ್ಲ ರೆಡ್ ಹ್ಯಾಂಡ್ ಮಾಡಿ ಆಮೇಲೆ ಅದು ಕಾನೂನು ರೀತಿ ಆಮೇಲೆ ಏನ್ ಬೇಕು ಕಾರ್ಯಕ್ರಮ ನಂದು ಹೇಳಿದ್ರೆ ನಾನು ಮಾಡ್ತೀನಿ. ಮಾಡ್ಕೊಳ್ಳಿ ಅಷ್ಟೇ. ಇಲ್ಲ ಸರ್. ಸ್ಟೇಷನ್ ಕಾರು ಇಲ್ಲ ಸರ್ ನೋಡಿ ಸರ್. ಇದೆಯಾ ಕಾರಲ್ಲಿ ಅಲ್ಲಿ ಪೊಲೀಸರು ನನ್ನ ಮೇಲೆ ಆರೋಪ ಮಾಡ್ತಾ ಇರ್ಬೋದು. ಐ ಆಮ್ ರೆಡಿ ಟು ಫೇಸ್. ರೆಡಿ ಆಗಿದ್ದೀನಿ. ಸರ್ ಬರ್ತೀವಿ ಸರ್. ಇಡ್ತೀವಿ ಸರ್. ಆಯ್ತು. ಅಂದಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಬಾಬು ಸಾವಿನ ವಿಚಾರ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಪಕ್ಷಗಳ ನಡುವೆ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಸಂಸದ ಸುಧಾಕರ್ ಮೇಲೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ದು A1 ಆರೋಪಿಯನ್ನಾಗಿ ಉಲ್ಲೇಖಿಸಿದ್ದಾರೆ. ಏನೋ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರ ಕಾರ್ನಲ್ಲಿ ಯಾವಾಗ ಸಂಸದ ಸುಧಾಕರ್ ವಿರುದ್ಧವಾದಂತಹ ಪೋಸ್ಟರ್ಗಳು ಕಂಡುಬಂತೋ ಪೋಸ್ಟರ್ ವಿಚಾರವಾಗಿ ನಗರ ಪೊಲೀಸ್ ಠಾಣೆಯ ಎದುರು ಎರಡೂ ಪಕ್ಷಗಳ ಗುಂಪಿನ ನಡುವೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ತುಂಬ ದುಃಖಕರವಾದಂಥ ಈಗ 3:30 ಗಂಟೆ ರಾತ್ರಿ. ಇವತ್ತು ತಮಗೆ ಎಲ್ರಿಗೂ ಗೊತ್ತಿದೆ 4 ದಿನದಿಂದ ಏನೇನು ಆಗ್ತಾಯಿದೆ ಅಂತಕ್ಕಂಥದ್ದು. ಈಗ ಬಾಬು ಅನ್ನೋರು ಡೆತ್ ನೋಟ್ ಬರೆದು ಸತ್ತಾಗ ನಮ್ಮ ನಾಯಕರನ್ನು ವಿನಾಕಾರಣವಾಗಿ A1 ಮಾಡಿ ಕೇಸನ್ನು ಮಾಡಿರ್ತಕ್ಕಂಥದ್ದು. ಅದು ನಡೀತಾ ಇರಬೇಕಾಗಿದ್ರೆ ಈಗ ನಗರದ ಒಂದು 4-5 ಜನ ಸೇರಿಕೊಂಡು ನಮ್ಮ ನಾಯಕರದ ಒಂದು ಬ್ಯಾನರ್ಸ್ ಮಾಡಿ ದಲಿತ ಸಮುದಾಯದಿಂದ 40 ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಅವ್ರ ಫೋಟೋ ಹಾಕಿ ಅವ್ರದ್ದು ಇಂಟು ಮಾರ್ಕ್ ಹಾಕಿ ಟೌನ್ನಾಗ ಹಂಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮುನ್ರಾಜು ಅವರು ಊಟ ಮಾಡಿ ಚೆನ್ನೈ ಪಾರ್ಕ್ ಹತ್ರ ವಾಕ್ ಮಾಡಬೇಕಾಗಿದ್ರು. ನೋಡಿ ಕೇಳಿದಾಗ ಅವರನ್ನು ಹೀನಾಯಕವಾಗಿ ಬೈದು ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ. ಇದು ಗೊತ್ತಾಗಿ ಅವರು ಸ್ಟೇಷನ್ಗೆ ಬಂದು ಇವತ್ತು ಕಂಪ್ಲೇಂಟನ್ನು ನಮ್ಮ ಮುಖಂಡರೆಲ್ಲ ಸೇರಿ ನಾವು ಜೊತೆಗೆ ಬಂದು ಕಂಪ್ಲೇಂಟ್ ಕೊಡಬೇಕಾಗಿದ್ರೆ ಇವತ್ತು ಹೇಳಿದ್ದಾರೆ ನಮ್ಮ DYSP ಅವರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಕೇಸ್ ಮಾಡದೆ
ಈಗ ರಾಜಕಾರಣ ಒತ್ತಡಕ್ಕೆ ಮೊಣದು ಕೇಸ್ ಮಾಡದೇ ಇದ್ದರೆ ಬೆಳಗ್ಗೆ ನಾವು ಸುಮಾರು ಒಂದು 2-3 ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಇವತ್ತು ಚಿಕ್ಕಬಳ್ಳಾಪುರ ಶಾಂತಿ ರೀತಿಯಿಂದ ಹೋಗ್ತಾ ಇದೆ. ನಾವು 10 ವರ್ಷ ರಾಜಕಾರಣ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಒಬ್ಬರ ಮ್ಯಾಗೆ ಕೇಸ್ ಹಾಕ್ಸೋದು, ಅರೆಸ್ಟ್ ಮಾಡಿಸೋದು ಈ ರೀತಿ ಯಾವತ್ತೂ ಮಾಡಿಲ್ಲ. ರಾಜಕಾರಣ ಮಾಡಿ ವಿನಾಕಾರಣವಾಗಿ ಒಬ್ಬರನ್ನ ನಿಂದನೆ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಅಂತಕ್ಕಂಥದ್ದು ನಾವು ಹೇಳಿದ್ದೀವಿ. ನಾವು ಇದುವರೆಗೂ ಹೇಳಿದ್ದೀವಿ DYSP ಅವರಿಗೆ. ಇವತ್ತು ಲೋಕಸಭಾ ಸದಸ್ಯರನ್ನ ಸುಮ್ಮನೆ ಹೆಸರು ಬರೆದಿರೋದಕ್ಕಾಗಿ A1 ಆಗಿ ನೀವು ಕೇಸ್ ಮಾಡಿ FIR ಮಾಡಿದ್ದೀರಿ. ಅದೇ ರೀತಿ ಇವತ್ತು ಕಾಂಗ್ರೆಸ್ನಾಗೆ ಕೊಡಗುನಾಗೆ ಪನ್ನಣ್ಣ ಮತ್ತು ಮಂತರಗೌಡ ಇಬ್ಬರು ಶಾಸಕರನ್ನು ಅವ್ರದ್ದು FIR ಅವ್ರದ್ದು ಡೆತ್ ನೋಟಾಗಿ ಬರೆದಿದ್ರು. ಅವ್ರದ್ದು FIR ಮಾಡಿಗ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಮಾಡಿಗ. ನಾಗೇಂದ್ರ ಅವ್ರದ್ದು ಮಾಡಿಗ. ಹಾಗಾಗಿ ಕಾಂಗ್ರೆಸ್ನವ್ರಿಗೊಂದು ಕಾನೂನು, BJP ಅವ್ರಿಗೊಂದು ಕಾನೂನು. ಈ ರೀತಿ ಆಗಬಾರ್ದು. ಎಲ್ರಿಗೂ ಒಂದೇ ಕಾನೂನು ಇರಲಿ. 10:30 ಮನೇಲಿ ಊಟ ಮಾಡಿಕೊಂಡು ಚೆನ್ನೈಪುರಕ್ಕೆ ಹತ್ರ ವಾಕಿಂಗ್ ಹೋಗಿದ್ವಿ. ಆ ವಾಕಿಂಗ್ ಹೋಗೋ ಸಮಯದಲ್ಲಿ ಬಂಗಾರಿ ಮತ್ತು ಅಮೀಮ್ ಎಲ್ಲ ಇದ್ದರು ಅಲ್ಲಿ. ಎಲ್ಲಿ ಲೈಬ್ರರಿ ಮುಂದೆ ಅಲ್ಲಿ ಬಸ್ ಬಂತು, ಅಶ್ವಮೇಧ ಬಸ್ಸು, ಗೌರ್ಮೆಂಟ್ ಬಸ್ ಬಂತು. ಅದರಲ್ಲಿ ನಮ್ಮ ಸಾಹೇಬ್ರದ್ದು ಲಿಥಿಯೋಸು ಪೋಸ್ಟರ್ಸ್ ಎಲ್ಲ ಇಳಿಸಿದ್ರು ಕಾರ್ಗೆ. ಏನ್ರೋ ಇದು ನಮ್ಮ ಸಾಹೇಬ್ರದ್ದೆಲ್ಲ ಇಂಟು ಮಾರ್ಕಕ್ಕೆ 40 ಲಕ್ಷ ಲಂಚ ತಗೊಂಡು ಹಿಂಗೆ ಮಾಡಿದ್ದೀರ ಅಂದ್ಬಿಟ್ಟು ಕೇಳಿದ್ದಕ್ಕೆ ಇವಾಗ ತಿಕ್ಕ ಮುಚ್ಕೊಂಡಿಲ್ಲ ಅಂದ್ಬಿಟ್ಟು ಜಾತಿ ನಿಂದನೆಯಾಗಿ ಮಾತಾಡಿ ಅವತ್ತು ಶಬ್ದಗಳಿಂದ ಬೈದು ನನ್ನ ಮತ್ತು ಅವಮಾನಿಸಿದ್ದಾರೆ ನನ್ನ. ಮತ್ತು ಅವ್ರು ಹೇಳ್ತಾರೆ ಏಮ್ ಸೇಸ್ಕೊ ಪೋಂಡ್ಲೇ ಮೀರೋ MLA ಉಂಡಾಡೋ ಅಂತ ಸೇರ್ಸೋಡಂದ್ಬಿಟ್ಟು ಅವರು ಹೇಳಿದ್ದಾರೆ. ನನ್ನನ್ನು ಜಾತಿ ನಿಂದನೆ ಮಾಡಿ ಎಲ್ಲ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅವರು. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಕಂಪ್ಲೇಂಟ್ ದೂರು ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಅವ್ರು ದೂರು ತೊಗೊಂಡಿದ್ದಾರೆ. ನಾವು FIR ಮಾಡ್ತೀನಿ ನಡ್ರಪ್ಪ ಅಂದ್ಬಿಟ್ಟು ಹೇಳ್ತಾರೆ ಅವರು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯಿಸಿ, ಪೋಸ್ಟರ್ ವಿಚಾರ ನನ್ನ ಗಮನಕ್ಕೂ ಬಂದಿದೆ. ದಲಿತ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅದರ ವಿಚಾರವಾಗಿ ಪೋಸ್ಟರ್ಗಳನ್ನು ಅವರು ಮಾಡಿಸಿದ್ದಾರಂತೆ. ಆ ಪೋಸ್ಟರ್ಗೆ ಸಂಬಂಧಿಸಿದಂತೆ 2 ಕಡೆಯಿಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ವಾಸ್ತವಾಂಶದ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಹೇಳಿದ್ದೇನೆ ಅಂದರು. ಬಂದಿರೋ ಮಾಹಿತಿ, ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರು. ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ. ಅಂದರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಆ ಪೋಸ್ಟರ್ಸು ಇವ್ರು ಕಾರಲ್ಲಿ, ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ. ಮತ್ತು ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ. ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನ್ರಾಜ್ ಅನ್ನೋರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್. ನನಗೆ ಗೊತ್ತಿಲ್ಲ. ಇವರು ಅಟೆಂಪ್ಟ್ ಟು ಮರ್ಡರು, ರಾಬರಿ ಥೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ, ಅಮೀಮ್ ಅನ್ನೋ ಹುಡುಗ. ಅವರು ಕೇಸ್ ಕೊಟ್ಟಿದ್ದಾರೆ. ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ, ನಾನು ಹಸ್ತಕ್ಷೇಪ ಮಾಡಲ್ಲ, ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ರು. ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊಳ್ತಾರೆ. ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋಕ್ಕೆ ಹೋದ್ರು ಅಂತ ಪೊಲೀಸವ್ರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ. ಬಟ್ ಫರ್ದರ್ ತಾವೇ ಸಂಸದ ಸುಧಾಕರ್ ಅವರ ಪೋಸ್ಟರ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಠಾಣೆಯಲ್ಲಿ 5 ಮಂದಿ ವಿರುದ್ಧ FIR ದಾಖಲಾಗಿದೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಹಿಂದೆಂದೂ ಕಾಣದ ರೀತಿ ಕಾಂಗ್ರೆಸ್ ಮತ್ತು BJP ನಡುವೆ ರಾಜಕೀಯ ಜಿದ್ದಾಜಿದ್ದಿ ಜೋರಾಗಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.